ಈಗ ದೇಹಕ್ಕೆ, ಮೈಂಡ್‌ಗೆ ಸಾವಿದೆ. ಹ್ಮ್. ಉದಾಹರಣೆಗೆ ನಮ್ಮ ದೇಹ ಬಿಟ್ರೆ ನಮ್ಮ ನಮ್ಮ ಬ್ರೈನು ಕೂಡ ಸುಟ್ಟಾಕ್ಬಿಡ್ತಾರೆ. ಕರೆಕ್ಟ್. ಆಯ್ತಾ? ಆದ್ರೆ ಹ್ಮ್. ನನಗೆ ಯಾವುದೋ ನನ್ನ ಹಿಂದಿನ ಜನ್ಮದ ಜ್ಞಾಪಕ ಹ್ಮ್. ಅಥವಾ ಯಾರೋ ಒಬ್ರು ನೋಡಿದ ತಕ್ಷಣ ಇವ್ರು ತುಂಬಾ ಹತ್ತಿರದವ್ರು ದೇಜಾವು ಅನ್ಕೊಳ್ಳೋದು, ಅಂತೀವಿ ಅದಕ್ಕೆ. ಹೌದು. ದೇಜಾವು ಅನ್ನೋದು. ಎಲ್ಲೋ ನೋಡಿದ್ದೀನ. ಹಾ, ಹೌದು. ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ ಅಂತ ಹೌದು. ಅಂತಾರೆ. ಹೌದು. ಸಬ್ಕಾನ್ಷಿಯಸ್ ಮೈಂಡ್‌ಗೆ ಸಾವಿಲ್ಲ ಅಂತ. ಹೌದು. ಈಗ ಉದಾಹರಣೆಗೆ ಒಂದು ಏರೋಪ್ಲೇನ್. ಹ್ಮ್. ಏರೋಪ್ಲೇನ್ ಸುಟ್ಟು ಭಸ್ಮ ಆದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಬ್ಲಾಕ್ ಬಾಕ್ಸ್ ಏನಿರುತ್ತೆ ಅದು ಸುಡಲ್ಲ. ಅದೆಲ್ಲನೂ ಸ್ಟೋರ್ ಮಾಡ್ಕೊಂಡಿರುತ್ತೆ. ಹೌದು. ಅದೇ ತರ ಇದೊಂದು ಸ್ವಲ್ಪ ಸ್ಪಿರಿಚುವಲ್ ಆಂಗಲ್ ಅಲ್ಲಿ ತಗೊಂಡು ಹೋಗ್ತೀನಿ. ನಾವು ಹೌದು. ಸೈನ್ಸ್ ಬಗ್ಗೆ ಮಾತಾಡ್ತಿದ್ರು ಕೂಡ. ಹೌದು. ಈ ಸಬ್ಕಾನ್ಷಿಯಸ್ ಮೈಂಡ್ ಇದು ಹೆಂಗ್ ಕ್ಯಾರಿ ಮಾಡಿರುತ್ತೆ ಜನ್ಮ ಜನ್ಮದ್ದು? ಎಸ್. ಸೊ ಆಸ್ ಐ ಸೆಡ್ ಅದು ಬ್ರೈನಲ್ಲಿ ಇಲ್ಲ. ಅದೊಂದು ಶಕ್ತಿ ವಲಯ, ಅದೊಂದು ಎನರ್ಜಿ. ಇದನ್ನ ನಾವು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಲೆವೆಲ್ ಅಲ್ಲಿ ನೋಡಿದ್ರೆ ಅದೊಂದು ಸ್ಟೋರ್ಡ್ ಇನ್ಫಾರ್ಮೇಶನ್. ಅಷ್ಟೇ ಯಾಕೆ ಇವಾಗ ನಾವು ಏನೆಲ್ಲ ನಡೆದಿರೋದು ನಮ್ಗೆ ನೆನಪಿದೆ, ಅದೆಲ್ಲ ಬ್ರೇನಲ್ಲಿ ತುಂಬ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದೀರಾ? ಅಷ್ಟು ಜಾಗ ಇದೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅದೊಂದು ಇನ್ಫಾರ್ಮೇಶನ್, ಇಟ್ ಇಸ್ ಜಸ್ಟ್ ಫ್ಲೋಟಿಂಗ್. ಬೇಕಾದಾಗ ಠಕ್ ಟಕ್ 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 ಅಂತ ನಮ್ಮ ನ್ಯೂರೋ ಪಾಥ್ವೇಸ್ ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟು ಅದನ್ನು ರೀಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ದೊಡ್ಡ ದೊಡ್ಡ ಬ್ರೈನ್ ಸೈಂಟಿಸ್ಟ್ಗಳೇ ಹೇಳಿದ್ರೆ, ನಾನು ನ್ಯೂರೋ ಸೈನ್ಸ್ ಮೂಲಕನೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನೋಡಿ. ಓಕೆ, ಆ ಇನ್ಫಾರ್ಮೇಶನ್ಸ್ ಎಲ್ಲ ಬ್ರೈನ್ ಅಲ್ಲಿ ಇರುತ್ತಾ? ಬ್ರೈನ್ ವಿಲ್ ಹೆಲ್ಪ್ ಯು ಟು ರೀಕಾಲ್ ದಟ್ ಇಸ್ ದ ಫಿಸಿಕಲ್ ಲೆವೆಲ್, ಬಟ್ ಇದು ಇನ್ಫಾರ್ಮೇಶನ್ ಲೇಯರ್ ಅಲ್ಲಿ ಇರುವಂತದ್ದು. ಇಟ್ ಈಸ್ ಅ ಫೀಲ್ಡ್ ಆಫ್ ಎನರ್ಜಿ. ಓಕೆ. ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ ಅಂತ ಹೇಳ್ತೀನಿ, ತುಂಬಾ ರೋಮಾಂಚನಕರವಾಗಿದೆ ಇದು. ನ್ಯೂರೋ ಸೈನ್ಸ್ ಹೇಳುತ್ತೆ ಪ್ರತಿಯೊಂದು ಭಾವನಾತ್ಮಕ ಪ್ರಚೋದನೆ ಅಥವಾ ನಂಬಿಕೆಗಳು ಅಥವಾ ಅಭ್ಯಾಸಗಳು ಅಥವಾ ಆ ವ್ಯಕ್ತಿಯ ಯಾವುದೋ ಒಂದು ರೂಢಿಗತವಾದಂತಹ ಒಂದು ಬಿಹೇವಿಯರ್ ಇರಬಹುದು, ಅಂದ್ರೆ ಆತನ ಹವ್ಯಾಸ ಅಥವಾ ಕ್ಯಾರೆಕ್ಟರ್. ಇದು ಎಲ್ಲವನ್ನೂ ಆತ ಏನು ಬಹುಪಾಲು ಸಮಯದಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ದಟ್ ಈಸ್ ಆಟೋಮ್ಯಾಟಿಕಲಿ ಪ್ರೊಸೆಸ್ಡ್ ಈವನ್ ಬಿಫೋರ್ ದ ಕಾನ್ಷಿಯಸ್ ಮೈಂಡ್ ರಿಫ್ಲೆಕ್ಟ್ಸ್ ಆನ್ ಇಟ್. ಐ ರಿಪೀಟ್, ಇಷ್ಟು ನಂಬಿಕೆಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ನಡವಳಿಕೆಗಳಾಗಿರಬಹುದು, ಬಹುಪಾಲು ಸಮಯದಲ್ಲಿ ನೀವು ಜಾಗೃತವಾಗಿ ಅದನ್ನು ಪ್ರಕಟಗೊಳಿಸೋಕ್ಕಿಂತ ಮುಂಚೆನೆ ಆಟೋಮ್ಯಾಟಿಕ್ ಆಗಿ ನೀವು ಅದನ್ನು ಮಾಡಿಬಿಟ್ಟಿರ್ತೀರಾ ಅಂತ ಹೇಳ್ತಾರೆ. ಇದು ರಿಸರ್ಚ್ ಪ್ರೂವನ್, ನ್ಯೂರೋ ಸೈನ್ಸ್ ಹೇಳುತ್ತೆ. ಅಂದ್ರೆ ನಾನು ಎತ್ತಿಂಗ್ ಮಾಡ್ತೀನಿ, ನನ್ನ ಬ್ರೈನಲ್ಲಿ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಅಲ್ಲಿ ಆಕ್ಷನ್ ಆಗಿರುತ್ತೆ, ಯಾವುದು ಫಸ್ಟ್ ಅಂತ ನೋಡಿದಾಗ. ಸೊ ಇದು ಬ್ರೇನಿಂದ ಆಗ್ತಾ ಇದೆ, ಬ್ರೇನಿಂದಾನೇ ಎಲ್ಲ ಅನ್ನೋದನ್ನ ಎಷ್ಟು ಚೆನ್ನಾಗಿ, ಅಲ್ಲ ದೇರ್ ಇಸ್ ಸಮಥಿಂಗ್ ಎಲ್ಸ್ ಅನ್ನೋದನ್ನ ಎಷ್ಟು ಚೆನ್ನಾಗಿ, ಅಂದ್ರೆ ಸೆಲ್ ಟು ಸೆಲ್ ಕಮ್ಯುನಿಕೇಶನ್, ನ್ಯೂರೋನ್ಸ್ ಟು ನ್ಯೂರೋನ್ಸ್ ಕಮ್ಯುನಿಕೇಶನ್ ಯಾವ ರೇಂಜಲ್ಲಿ ನಡೀತಾ ಇದೆ ಅನ್ನೋದನ್ನ ಬ್ರೇನಲ್ಲಿ ಸ್ಟೋರ್ ಆಗಿದೆ ಅನ್ನೋ ಫಿಸಿಕಲ್ ಲೆವೆಲ್ಗಿಂತ ತುಂಬಾ ಮೇಲಿಂದ ಅವ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಲ್ಲಿ ನಾವು ಏನ್ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವು ಏನೇ ತುಂಬ್ಕೊಳ್ಳಿ ಸಾವಿರ ಪ್ರಪಂಚದಿಂದ, ನಂಬಿಕೆ ಅಪನಂಬಿಕೆ, ಫಿಲ್ಟರ್ ಆಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಏನ್ ರೀಚ್ ಆಗುತ್ತೋ